ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ. ಅಳಿಲುಘಟ್ಟ ಗ್ರಾಮದಲ್ಲಿ ನಡೆದ ಸಂಭ್ರಮದ ಕಳಸ ಪ್ರತಿಷ್ಠಾಪನೆ ಕಾರ್ಯ. ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಅತ್ಯಂತ ಸಂಭ್ರಮದಿಂದ ಜರುಗಿದೆ. ಸುಂದರವಾದ ದೊಡ್ಡ ದೇವಾಲಯ ನಿರ್ಮಾಣ ಮಾಡಿರುವುದು ಸಂತಸ ತಂದಿದೆ. ನಾನು ದೇವಾಲಯದ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಎಂದು ಗುಬ್ಬಿಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಭರವಸೆಯನ್ನ ನೀಡಿದರು. ಹೌದು, ಗುಬ್ಬಿ ತಾಲೂಕಿನ ಅಳಿಲುಘಟ್ಟ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಶ್ರೀ ಲಕ್ಷ್ಮೀ ವೆಂಕಟರಮಣ ಸ್ವಾಮಿಯ ನೂತನ ವಿಮಾನ ಗೋಪುರ ಕಳಸ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಈ ಗ್ರಾಮಕ್ಕೆ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಕೆಲಸವನ್ನ ಮಾಡ್ತೇನೆ. ಬಹುತೇಕ ಎಲ್ಲ ರಸ್ತೆಗಳು ಮುಗಿದಿದ್ದು, ಸಣ್ಣ ಪುಟ್ಟ ರಸ್ತೆಗಳು ಬಾಕಿ ಇದ್ದು ಅವುಗಳನ್ನು ಮುಂದಿನ ದಿನಗಳಲ್ಲಿ ಮಾಡಲಾಗುವುದು ಎಂದಿದ್ದಾರೆ. ಪೂಜಾ ಅರ್ಚಕರು ಅವರು ನಮ್ಮ ಭಾಗದ ಎಲ್ಲ ಮುಖಂಡರು ಕರ್ಕೊಂಡು ದೇವಸ್ಥಾನ ತೋರಿಸಿದ್ರು. ಏನಾರು ಮಾಡಿ ದೇವಸ್ಥಾನ ಕಟ್ಟಿಸ್ಕೊಳ್ಳೋಣ ಅಂತ ಆದರೆ ಅದು ನಾ ಕಿತ್ತಾಕಿಬಿಟ್ರಿ ಕಟ್ಟಿಸ್ಕೊಡೋಕ್ಕಾಗಲ್ಲ. ಅದೇ ಥರ ಕಿತ್ತಾಕಿದ್ರು ಅವರು. ಒಬ್ಬ ಗಿರೀಶ್ ಅವರು ಮತ್ತು ಅವ್ರ ಜೊತೆ ದೇವಸ್ಥಾನದ ಅಭಿವೃದ್ಧಿಯ ಸಮಿತಿಯವರು, ಗ್ರಾಮಸ್ಥರು ಎಲ್ಲರೂ ಸೇರಿ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಸುಮಾರು 10 ವರ್ಷ ತಗೊಂಡಿರುತ್ತೆ ಕಾಣ್ತೀವಿ. 10 ವರ್ಷ 12 ವರ್ಷ ತಗೊಂಡು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ರೆ ನಾನು ಪ್ರಥಮವಾಗಿ ಎಲ್ಲ ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಪೂರಕವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲ ಭಕ್ತರವರು ಕೂಡ ಆ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಅಲ್ಲಿಗೂ ಶ್ರಮಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಬಯಸ್ತೀನಿ. ಯಾವುದೇ ಒಂದು ದೇವಸ್ಥಾನ ಕಟ್ಟಕ್ಕಂಥ ಸುಲಭ ಗಿರೀಶ್ ಅವ್ರಿಗೆ ಈಗ ಅರ್ಥ ಆಗಿರ್ಬೇಕು. ನಾನೆಲ್ಲರೂ ಕಿತ್ತಾಕಿ ನೀರು ಕಡಿತಾರೆ ಅವರು. ಒಬ್ಬ ನನಗಂತೂ ನಿದ್ದೆನೇ ಕೊಡ್ತಿರ್ಲಿಲ್ಲ. ಒಂದು 5-6 ಜನ ಅವರೇ ಕಮಿಟಿ ಒಳಗೆ ಎಲ್ಲರೂ ನಿದ್ದೆನೇ ಕೊಡ್ತಿರ್ಲಿಲ್ಲ. ಎಲ್ಲೆಣ್ಣ ಹಾಕಲಿಲ್ಲ ದುಡ್ಡ ಅದು ಎತ್ತರಪ್ಪ ನೀವು ಊರಲ್ಲಿ ಬಸ್ಸಲ್ಲಿ ಹಾಕಲು ಮಾಡುವುದನ್ನೇ ಏನೋ ಭಾರೀ ಶ್ರಮ ಬಿಟ್ಟು ದೇವಸ್ಥಾನ ಕಟ್ಟಿದ್ದಾರೆ. ನಾನು ನಿಜವಾಗ್ಲೂ ದೇವರು ನಾನು ಐತಿ ಅಂತ ಭಾವಿಸಲ್ಲ, ನೀವೆಲ್ಲ ಭಾವನೆಗೆ ಇಟ್ಕೊಂಡಿದ್ದೀರ ದೇವರಿಗೆ ಅಂತ. ಆದರೆ ಆ ದೇವರು ಇರ್ತಕ್ಕಂಥ ಸತ್ಯನೇ ಆಗಿದ್ರೆ ಅದು ಬಹುಶಃ ಅದಕ್ಕೆ ಹೋರಾಟ ಮಾಡಿ ಶ್ರಮ ಹಾಕಿ ಕಟ್ಟಿರ್ತಕ್ಕಂಥವ್ರು ಎಲ್ಲ ಒಳ್ಳೆಯ ಜೀವನ ಕೊಡಲಿ ಅಂತ ಮಾತ್ರ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಯಾಕೆಂದರೆ ಒಂದು ದೇವಸ್ಥಾನ ಸಾರ್ವಜನಿಕ ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಕ್ಲಿಷ್ಟವಾಗಿರ್ತಕ್ಕಂಥ ಜವಾಬ್ದಾರಿ ಮತ್ತು ಕೆಲಸ ಯಾವುದಾದ್ರೂ ಇದೆ ಅಂದರೆ ಅದು ಸಾರ್ವಜನಿಕರ ಸೇವೆ ಮಾಡ್ತಾರೆ. ನಂತರ ತೇವಡೆಹಳ್ಳಿ ಮಠದ ಶ್ರೀ ಗೋಸಲ ಚನ್ನಬಸವೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿ, ಪ್ರತಿದಿನ ಭಗವಂತನನ್ನ ಸ್ಮರಿಸಿದ್ರೆ ಕಷ್ಟದ ಸಮಯದಲ್ಲಿ ಎಲ್ಲರನ್ನ ಕಾಪಾಡ್ತಾನೆ ಎಂದಿದ್ದಾರೆ. ತದನಂತರ 2025ರಲ್ಲಿ ಕಳಸಾರೋಹಣ ಮಾಡಿದರು. ಅಲ್ಲಿಗೆ 16 ವರ್ಷ. ಎಷ್ಟು ವರ್ಷ? 16 ವರ್ಷ. 6 1 ಎಷ್ಟು? 7 ಸಪ್ತಸಭಾದಿ ದೇವತೆಗಳು. ಏಕಾದಶಿ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಗೆ ಏಕಾದಶಿ ತಿಥಿ ಭಾಳ ಪ್ರಾಮುಖ್ಯತೆ. ಹಾಗೆ ಸಪ್ತಮಿ ತಿಥಿನೂ ಭಾಳ ಪ್ರಾಮುಖ್ಯತೆ. ಅವನು ಭಗವಂತನ ಸಂಕಲ್ಪ, ನಿಮ್ಮ ಸಂಕಲ್ಪ ಅಲ್ಲ. ನಾವು ಅಂದ್ಕೊಂಡಿರ್ಬೋದು ಏನು ಬೇಕಾದ್ರೂ ಮಾಡ್ಬೋದು ನಾವು ಅಂತೇಳಿ ಅಂತಾರೆ. ಎಲ್ಲ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತಾರೆ. ಯಾರೇನೂ ಮಾಡೋಕ್ಕಾಗಲ್ಲ. ಆ ಭಗವಂತ ನೀನು ಇದನ್ನೇ ಮಾಡಬೇಕು ಮಾಡಬೇಕು ಅಂತೇಳಿ ಅವನ ಸಂಕಲ್ಪ ಅವನು ಮಾಡಿಸ್ಕೊಂತಾನೆ. ಅವನು ಹೆಂಗೆ ಮಾಡ್ಕೊಂತಾನಪ್ಪ ಅಂದರೆ, ಭಕ್ತರನ್ನ ಯಾರಿಗೂ ಕಾಣದ ರೀತಿಯಲ್ಲಿ ನೀನು ನನಗೆ ಸೇವೆ ಮಾಡು, ನಿನಗೆ ಚೈತನ್ಯ ಶಕ್ತಿ ಕೊಡ್ತೀನಿ ಅಂತಾನೆ. ನಿನ್ನ ದಬ್ಬಾಳಿಕೆ ಎಲ್ಲರಿಗೂ ತೋರಿಸ್ಕೊಂಡು ಮಾಡಬೇಕು ಅನ್ನೋ ಶಕ್ತಿ ಮಾಡಿದರೆ ನೀನು ಎಲ್ಲಿ ಕೊರಿಬೇಕು ಅಲ್ಲಿ ಕೊಯ್ತೀನಿ ಅಂತ. ಅವನು ಭಗವಂತ ಡ್ರಿಲ್ ಹೊಡಿತಾನೆ, ನಿಮಗೆ ಯಾರಿಗೂ ಗೊತ್ತಿಲ್ಲ. ಅವನು ಡ್ರಿಲ್ ಹೊಡೆದು ಯಾರಿಗೂ ಗೊತ್ತಿಲ್ಲ. ಈಗ ಆಚಾರ್ಯ ಮನೆಗೆಲ್ಲ ಡ್ರಿಲ್ ಹೊಡೆದು ಸ್ಕ್ರೂ ಹೊಡಿತಾನೆ.
ಅವ್ನು ನೋಡಿ ನಿಮ್ಮ ಕಣ್ಣಿಗೆ ಕಾಣುತ್ತೆ. ಆದ್ರೆ ಭಗವಂತ ಡ್ರಿಲ್ ಹೊಡೆದು ಯಾರಿಗೂ ಕಣ್ಣಿಗೆ ಕಾಣುತ್ತೆ ಅಲ್ವಾ? ಹುಟ್ಟುವುದು ಅನಿರೀಕ್ಷಿತ, ಸಾವು ಖಚಿತ. ಮನೆಯಿಂದನೂ ಅರ್ಚನೆ ಅರ್ಪಣೆ ಅನುಭವದ ಮಟ್ಟಿಗಿರ್ತಕ್ಕಂಥ ಎಲ್ಲ ಪುರೋಹಿತರೊಂದದವರು, ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಆದಿಶಕ್ತಿ ಕೆಂಪಮ್ಮ ದೇವಿ ಸಮೇತ ಆಂಜನೇಯ ಸ್ವಾಮಿ, ಲಕ್ಷ್ಮೀ ವೆಂಕಟೇಶ್ವರ, ಮೈಲಾರಲಿಂಗೇಶ್ವರ, ವೀರಭದ್ರೇಶ್ವರ ಎಲ್ಲ ದೇವರುಗಳು ಬಂದವೆ. ಅದು ಅಳಲಘಟ್ಟ ಗ್ರಾಮ. ಬೆಟ್ಟದಹಳ್ಳಿ ಗವಿ ಮಠಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ ಸ್ವಾಮಿಗಳು ಮಾತನಾಡಿ, ದೇವನೊಬ್ಬ, ನಾಮ ಹಲವು. ಇಡೀ ಜಗತ್ತಿನಲ್ಲಿ ಒಬ್ಬನೇ ದೇವರಿರುವುದು. ಆದರೆ ನಾಮಗಳು ಹಲವು ಅಂತ ದೇವರನ್ನ ಪೂಜಿಸುವುದು ನಮ್ಮ ಹಿಂದೂ ಧರ್ಮದ ಸಂಪ್ರದಾಯವಾಗಿದೆ ಎಂದಿದ್ದಾರೆ. ಎಲ್ಲದಕ್ಕಿಂತಲೂ ಏನಾದರೂ ಆಗೋ ನೀನು ಮೊದಲು ಮಾನವನಾಗು ಅಂತ ಹೇಳ್ತಾರೆ. ಮಾನವೀಯ ಗುಣಗಳನ್ನು ಉಳಿಸ್ಕೊಂಡು ನಾವು ಈ ಜಗತ್ತಿನಲ್ಲಿ ಬದುಕೋದಾದರೆ ನಿಜವಾಗ್ಲೂ ಅವನೇ ಶ್ರೇಷ್ಠವಾದಂಥ ತಿಳ್ಕೊಂಡು ಮಾನವೀಯ ಗುಣಗಳೇ ಆ ದೈವಿ ಗುಣಗಳು. ಆ ದೈವಿ ಗುಣಗಳನ್ನು ಸಂಪಾದನೆ ಯಾರು ಮಾಡ್ಕೊಂಡಿರ್ತಾರೆ ಅದು ಭಗವಂತನಿಗೆ ಹತ್ರವಾಗ್ತಾರೆ, ಪ್ರಿಯವಾಗ್ತಾರೆ. ಅಂತಹ ಭಕ್ತಿಯನ್ನು ನಾವು ಯಾವತ್ತೂ ಆ ಮಾನವೀಯ ಗುಣಗಳನ್ನು ಬೆಳೆಸ್ಕೊಳ್ಳೋದ್ರಲ್ಲಿ ಭಕ್ತಿ ಮಾಡ್ತಾ ಭಗವಂತನನ್ನು ಎಲ್ಲರಲ್ಲಿಯೂ ಎಲ್ಲ ಕಡೆಯಲ್ಲೂ ನೋಡ್ತಕ್ಕಂಥ ಸೌಭಾಗ್ಯ ನಮ್ಮದಾದರೆ ಈ ಜಗತ್ತು ಸೌಖ್ಯವಾಗಿರುತ್ತೆ. ಇಲ್ಲಿ ಬರೀ ಗುಡಿಯೊಳಗೆ ನೋಡಿದ್ರೆ ಸಾಲದು, ಎಲ್ಲರಿಗೂ ನೋಡಿದಾಗ ಮಾತ್ರ ಆಗ ನಮ್ಮ ದೇಶ ಸೌಖ್ಯವಾಗಿರುತ್ತೆ, ಮನೆ ಚೆನ್ನಾಗಿರುತ್ತೆ, ದೇಶ ಸೌಖ್ಯವಾಗಿರುತ್ತೆ. ಅಂತಹ ಭಾಗ್ಯ ನಮ್ಮದಾಗಲಿ. ಅಳಲಘಟ್ಟ ಗ್ರಾಮ ಯಾವತ್ತೂ ಸಹಿತ ಇಂತಹ ಸತ್ಕಾರ್ಯ ಮಾಡೋದ್ರಲ್ಲಿ, ಇಂತಹ ಪುಣ್ಯದ ಕೆಲಸ ಮಾಡೋದ್ರಲ್ಲಿ ಅಳಲಘಟ್ಟ ಗ್ರಾಮ ಒಂದು ವಿಶೇಷವಾದ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಮಾತ್ರ ಹೇಳ್ತಾ, ಈಗಾಗಲೇ ನಮ್ಮ ಶಾಸಕರು ಭಾಳ ಅನೇಕ ಕಾರ್ಯಕ್ರಮಗಳು, ಬರೀ ಶಾಸಕರಲ್ಲ, ಕರ್ನಾಟಕ ರಾಜ್ಯ ನಿಗಮ ಅಲ್ಲ, ರಾಷ್ಟ್ರೀಯ. ಇನ್ನು ಈ ಸಂದರ್ಭದಲ್ಲಿ ಆನಾಲಿಂಗಪ್ಪ, ಸಂಜೀವಯ್ಯ, ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಕುಮಾರ ಸ್ವಾಮಿ, ನಿವೃತ್ತ ಬಿಒ ಕೆಂಪರಂಗಯ್ಯ, ಮುಖಂಡರಾದ ಕೃಷ್ಣಪ್ಪ, ಶಿವರತ್ನ, ಲಕ್ಷ್ಮೀನಾರಾಯಣ್, ಕಂದಾಯ ಅಧಿಕಾರಿ ಗುರುಪ್ರಸಾದ್, ಗ್ರಾಮಸ್ಥರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.